ಜೀವನದಲ್ಲಿ ನೆಮ್ಮದಿ ಕಾಣಬೇಕಾದರೆ ದಾನ ಮತ್ತು ಧ್ಯಾನದ ಅಗತ್ಯವಿದೆ ಎಂದು ಗವಡಗೆರೆ ಗುರುಲಿಂಗ ಜಂಗಮ ದೇವರ ಮಠದ ಶ್ರೀ ನಟರಾಜ ಸ್ವಾಮಿಗಳು ಹೇಳಿದರು. ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳ 109ನೇ ಜಯಂತಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳು ಹಾಗೂ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಬಡ ಮಕ್ಕಳ ಪಾಲಿನ ದೇವರು. ವಿವೇಕಾನಂದರು 19ನೇ ಶತಮಾನದಲ್ಲಿ ತಮ್ಮ ವಿಚಾರಧಾರೆಗಳ ಮೂಲಕ ದೇಶದ ಘನತೆಯನ್ನು ಹೆಚ್ಚಿಸಿದ್ದಾರೆ. ಸುತ್ತೂರು ರಾಜೇಂದ್ರ ಸ್ವಾಮಿಗಳು ವಿದೇಶಗಳಲ್ಲಿ ತಮ್ಮ ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕ ತಮ್ಮ ದೇಶದ ಪರಂಪರೆ ಸಂಸ್ಕೃತಿಯನ್ನು ಸಾರುತ್ತಿದ್ದಾರೆ. ವಿದ್ಯೆಯೊಂದಿಗೆ ಹೇಗೆ ಬದುಕಬೇಕು ಎಂಬ ಪರಿಕಲ್ಪನೆಯನ್ನು ಮಠಗಳು ಕಟ್ಟಿಕೊಟ್ಟಿವೆ. ಇದರಿಂದಾಗಿ ಮಠದಲ್ಲಿ ಶಿಕ್ಷಣ ಪಡೆದ ವ್ಯಕ್ತಿಗಳು ಉತ್ತಮ ನಾಗರಿಕರಾಗಿ ಜೀವನ ನಡೆಸುತ್ತಾರೆ. ಶಿಕ್ಷಣಕ್ಕೆ ಸಂಸ್ಕಾರ ಬೇಕು ಎಂದರೆ ಹೃದಯವಂತಿಕೆ ಬೇಕು. ಇಂದಿನ ಶಿಕ್ಷಣದಲ್ಲಿ ಮನುಷ್ಯತ್ವವೇ ಮಾಯವಾಗಿದೆ. ಸುಸಂಸ್ಕೃತ ಸಮಾಜ ನಿರ್ಮಾಣ ಮಾಡಲು ಮಾನವೀಯತೆ ಶಿಕ್ಷಣ ಅಗತ್ಯವಿದೆ. ಆದ್ದರಿಂದ ಶ್ರೀಗಳು ಹಾಕಿಕೊಟ್ಟ ಮಾರ್ಗದಲ್ಲಿ ಬದುಕಿ ಸದ್ಗತಿ ಪಡೆಯಬೇಕು ಎಂದರು. ಕಲ್ಮಠದ ಶ್ರೀ ಮಹಾಂತ ಸ್ವಾಮೀಜಿಗಳು ಮಾತನಾಡಿ, ತ್ಯಾಗ ಮತ್ತು ಸೇವೆಯ ಪ್ರತೀಕ ಸುತ್ತೂರು ಮಠ, ರಾಜ್ಯದ 2 ಕಣ್ಣುಗಳು ಸುತ್ತೂರು ಹಾಗೂ ಸಿದ್ಧಗಂಗಾ ಮಠ. ಸಮಾಜ ತಿದ್ದುವಂತ ವಚನಗಳಿಗೆ ಕಾಲಮಾನವಿಲ್ಲ. ಗುರು ಪರಂಪರೆಯಲ್ಲಿ ವಿದ್ಯೆ ಕಲಿಯುವ ಅವಕಾಶ ದೊರೆತರೆ ಪುಣ್ಯವಂತರು. ಸಂಸ್ಕಾರ ಕಲಿತವರಿಂದ ಸಮಾಜಕ್ಕೆ ಯಾವುದೇ ಕೆಡುಕಾಗುವುದಿಲ್ಲ. ಸ್ವಂತಕ್ಕೆ ಬದುಕುವವರು ಸ್ವಾರ್ಥಿಗಳು, ಸಮಾಜಕ್ಕಾಗಿ ಬದುಕುವವರು ತ್ಯಾಗಿಗಳು. ಸರಳವಾಗಿ ಬದುಕುವುದರಿಂದ ಸಾಧನೆ ಮಾಡಬಹುದು ಎಂದರು. ಕಿರಿಕೋಡ್ಲಿ ಮಠದ ಶ್ರೀ ಸದಾಶಿವ ಸ್ವಾಮೀಜಿ ಮಾತನಾಡಿ, ಸಮಾಜಮುಖಿಯಾಗಿ ಕೆಲಸ ಮಾಡುವವರ ನೆನಪು ಅವರ ಕಾಲಮಾನದ ನಂತರವೂ ನೆನಪಿನಲ್ಲಿ ಇರಲಿದೆ. ಇಂಥವರ ಪಾಲಿಗೆ ಸೇರಿದವರು ಸುತ್ತೂರು ಶ್ರೀಗಳು. ಸಮಾಜದ ಬೆಳಕಿಗಾಗಿ ಸಿದ್ಧಗಂಗೆ ಹಾಗೂ ಸುತ್ತೂರು ಶ್ರೀ ಕೆಲಸ ಮಾಡಿದ್ದಾರೆ. ಮಠದಲ್ಲಿ ಶಿಕ್ಷಣ ಪಡೆದ ಸಾಕಷ್ಟು ಜನರು ರಾಜ್ಯದ ಉನ್ನತ ಸ್ಥಾನ ಅಲಂಕರಿಸಿದ್ದಾರೆ ಎಂದರು. ಸರ್ಕಾರಕ್ಕೆ ಮಾದರಿಯಾದ ಕೆಲಸವನ್ನು ಮಠಗಳು ಮಾಡಿವೆ ಎಂದರು. ವಸುದೈವ ಕುಟುಂಬಕ್ಕಂತ ಹೇಳಾಗಿ ಈ ದೇಶದಲ್ಲಿ ಭವ್ಯ ಪರಂಪರೆ ಇದೆ. ಭಾರತ ದೇಶದ ಭವ್ಯತೆ ಬಗ್ಗಿ ಊಟ ಮಾಡತತ್ವ. ಬುದ್ಧಿಯವರ ಒಂದು ಪ್ರಾಣಿಯಲ್ಲಿ ದೇಹವನ್ನು ನೋಡಿ ಬೀಗ ತೆಗಿಸಪ್ಪ, ಏನೋ ಶಬ್ದ ಆಗ್ತಾ ಇದೆ. ಅವಾಗ ಬೈಕಿನ ಏರ್ತಿಲ್ಲ ಮುಂದೆ ಏರಿ ಬೀಗ ತೆಗಿ ನೋಡೋಣ ಅಂತಂದು ಒಂದು ರೂಮ್ನಲ್ಲಿ ನಾಯಿ ಮರಿ ಹೊರಗಡೆ ಸೇರ್ಕೊಂಡಿರುತ್ತೆ. ತಾಯಿ ನಾಯಿ ಎಲ್ಲೋ ಹೋಗಿದೆ, ಅದನ್ನು ಹೊರಗಡೆ ಕರೆದು ಶಾಸಕ ಸಿಮೆಂಟ್ ಮಂಜುನಾಥ್ ಮಾತನಾಡಿ, ವೀರಶೈವ ಮಠಗಳು ಲಕ್ಷಾಂತರ ಬಡ ಮಕ್ಕಳಿಗೆ ದಾರಿದೀಪವಾಗಿದೆ. ಬಡವರಿಗೆ ವಿದ್ಯೆ ಎಂಬುದು ಗಗನ ಕುಸುಮವಾಗಿದ್ದ ದಿನಗಳಲ್ಲಿ ಭಿಕ್ಷೆ ಬೇಡಿ ಬಡ ಮಕ್ಕಳಿಗೆ ಅನ್ನದಾನ ವಿದ್ಯಾದಾನ ಮಾಡಿದ ಮಹಾಪುರುಷರು ಸುತ್ತೂರು ಹಾಗೂ ಸಿದ್ಧಗಂಗಾ ಮಠದ ಶ್ರೀಗಳು. ಇಂತಹ ಮಠ ಮಾನ್ಯರುಗಳು ರಾಜ್ಯದಲ್ಲಿ ಇಲ್ಲದಿದ್ದರೆ 50% ಜನರು ವಿದ್ಯಾಭ್ಯಾಸ ಪಡೆಯಲು ಸಾಧ್ಯವಾಗುತ್ತಿರಲಿಲ್ಲ. ಸಂಸ್ಕಾರ ಸಂಸ್ಕೃತಿಯನ್ನು ಬಿತ್ತರಿಸುತ್ತಾ ಧರ್ಮವನ್ನು ಸದಾ ಎಚ್ಚರದಲ್ಲಿಡುವಂತಹ ಸುತ್ತೂರು ಮಠದ ಸಂಖ್ಯೆ ಸಾವಿರವಾಗಲಿ. ಎಂದಿಗೂ ಹಿಂದೂ ಧರ್ಮ ಮತ್ತೊಂದು ಧರ್ಮದ ಮೇಲೆ ಕೆಡುಕು ಮಾಡುವುದಿಲ್ಲ. ಇಂತಹ ಧರ್ಮದಲ್ಲಿ ಹುಟ್ಟಿದ ನಾವೇ ಪುಣ್ಯವಂತರು ಎಂದರು. ಇಂಥ ಒಂದು ಸುಂದರವಾದ ಕಾರ್ಯಕ್ರಮಗಳು ಲಕ್ಷಾಂತರ ಬಡ ಮಕ್ಕಳಿಗೆ ಅನ್ನದಾನ ವಿದ್ಯಾದಾನವನ್ನು ಕೊಟ್ಟಿರ್ತಕ್ಕಂಥ ಸಂಸ್ಥೆ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಹೆಮ್ಮೆ. ನಮ್ಮ ಕ್ಷೇತ್ರದಲ್ಲೂ ಕೂಡ ಹಲವಾರು ಜೆಎಸ್ಎಸ್ ನ ಇಲ್ಲಿ ಭಾಗ್ಯಶಾಲೆ ಇರ್ಬೋದು, ಅದೇ ರೀತಿಯಲ್ಲಿ ಇರ್ತಕ್ಕಂಥ ಗೌರವ ಶಾಲೆ ಇರ್ಬೋದು. ನಿಜವಾಗ್ಲೂ ಕೂಡ ಸಂತೋಷ ಆಗುತ್ತೆ. ನನ್ನ ಮಕ್ಕಳು ಕೂಡ ಅದೇ ಶಾಲೆಗೆ ಕಳಿಸ್ತಿದ್ದೀನಿ, ನನಗೂ ಕೂಡ ಹೆಮ್ಮೆ ಇದೆ. ಈ ಸಂಸ್ಥೆ ವತಿಯಿಂದ ಇನ್ನು ಹಲವಾರು ವಿದ್ಯಾಸಂಸ್ಥೆಗಳು ನಮ್ಮ ಕ್ಷೇತ್ರದ ಬರಲಿ, ಈ ಭಾಗದ ಎಷ್ಟೋ ಮಕ್ಕಳಿಗೆ ಅನುಕೂಲ ಆಗ್ಬೇಕು ಅಂತಕ್ಕಂಥ ನನ್ನ ಇಚ್ಛೆ ಇದೆ. ನಾನು ಕೂಡ ಈ ಶ್ರೀಮಠದ ಸಂಪರ್ಕನಾಗಿರಲಿಕ್ಕೆ ಖಂಡಿತವಾಗ್ಲೂ ಕೂಡ ನನಗೆ ಹೆಮ್ಮೆ ಅನಿಸುತ್ತೆ. ಈ ಕ್ಷೇತ್ರದ ಶಾಸಕರಾಗಿ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಅನಂತರ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ, ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ಹಾಗೂ ಕೌಡಳಿಯ ಶ್ರವಣ ದೋಷವುಳ್ಳ ಮಕ್ಕಳಿಗೆ ಜಯಂತಿ ಅಂಗವಾಗಿ ಹಣ್ಣು ಹಂಪಲು ವಿತರಿಸಲಾಯಿತು. ನಂತರ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ಕಾರ್ಯಕ್ರಮ ನಡೆಯುವ ಗುರುವೇಗೌಡ ಕಲ್ಯಾಣ ಮಂಟಪದ ವೇದಿಕೆಯವರೆಗೆ ಶ್ರೀಗಳ ಭಾವಚಿತ್ರದೊಂದಿಗೆ ವಿದ್ಯಾರ್ಥಿಗಳು, ಸಂಘ ಸಂಸ್ಥೆಗಳ ಮುಖಂಡರು, ಶ್ರೀಮಠದ ಭಕ್ತರು ಬೃಹತ್ ಮೆರವಣಿಗೆಯಲ್ಲಿ ಶ್ರೀಗಳಿಗೆ ಜೈಕಾರ ಹಾಕುವ ಮೂಲಕ ವಾದ್ಯಗೋಷ್ಠಿಯೊಂದಿಗೆ ಕುಣಿದು ಕುಪ್ಪಳಿಸಿದರು. ವೇದಿಕೆಯಲ್ಲಿ ಪುರಸಭೆ ಅಧ್ಯಕ್ಷ ಜ್ಯೋತಿರಾಜ್ ಕುಮಾರ್, ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಜೈನ್, ಮಲೆನಾಡ ವೀರಶೈವ ಸಮಾಜದ ಅಧ್ಯಕ್ಷ ದಿವನ್ ದೇವರಾಜ್, ಸಮಾಜ ಸೇವಕ ನಾರ್ವೆ ಶಿವಪ್ರಸಾದ್, ಅಕ್ಕಮ್ಮ ಮಹಿಳಾ ವೇದಿಕೆ ಅಧ್ಯಕ್ಷೆ ಶಶಿಕಲಾ ಲೋಕೇಶ್, ವಿದ್ಯಾಶಂಕರ್ ಮುಂತಾದವರು ಇದ್ದರು. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.